ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಂಪ್ರೀತಿ ಅಂತ. ಸೊ ಎಲ್ಲರೂ ಹೇಳ್ದಂಗೆ ಅನಿರೀಕ್ಷಿತವಾಗಿ ನನ್ನ ಮಡಿಲಿಗೆ ಬಂದು ಬಿದ್ದ ಸಿನಿಮಾ ಇದು. ಅನಿರೀಕ್ಷಿತವಾಗಿ ಪರಿಚಯವಾದ ತಂಡ ಇದು. ಇವ್ರ ಬಗ್ಗೆ ಹೇಳೋಕ್ಕೆ ತುಂಬ ಇದೆ. ಇವ್ರು ನನ್ನನ್ನು ಹೇಗೆ ನೋಡ್ಕೊಂಡಿದ್ದಾರೆ, ಕಥೆನ ಹೇಗೆ ನೋಡಿದ್ದಾರೆ, ಹೇಗೆ ಮಾಡಿದ್ದಾರೆ, ಸಿನಿಮಾನ ಹೇಗೆ ಹೊರಗಡೆ ತಂದಿದ್ದಾರೆ ಎಲ್ಲ ಇದೆ. ಬಟ್ ಇವ್ರು ಹೇಳಿದಾಗೆ ಇವತ್ತಿನ ಉದ್ದೇಶ ಏನಂದರೆ ನಮ್ಮ ಸಿನಿಮಾಗೆ ಹಾಡು ಕೊಟ್ಟಿರೋ ಆರ್ಟಿಸ್ಟ್ಗಳನ್ನ ರೆಕಗ್ನೈಸ್ ಮಾಡೋದು. ಸೊ ಫಸ್ಟ್ ಆಫ್ ಆಲ್ ಹರ್ಷಿಕಾ ಅವ್ರು ಹೇಳಿದಾಗೆ ಅವರ ಮಮ್ಮಿ ಡಿರೆಕ್ಟ್ ಮಾಡಿದ ಸಿನಿಮಾದಲ್ಲಿ, ನಾನು ಬಾಬಿ ಮ್ಯಾಮ್ ಡಿರೆಕ್ಟ್ ಮಾಡಿದ ಸಿನಿಮಾದಲ್ಲಿ ನಾನೊಂದು ಪ್ರಮುಖ ಪಾತ್ರದಲ್ಲಿದ್ದೆ. ಆ ಟೈಮಲ್ಲಿ ನಾವು ಒಂದು ಸ್ವಲ್ಪ ವರ್ಷ ಆಯಿತು, ಆ ಟೈಮಲ್ಲಿ ನಾವು ಮಾತಾಡ್ತಿದ್ವಿ ನನ್ನ ಪಾತ್ರ ಮತ್ತು ಅವ್ರು ಮಾಡಿರೋ ಹಾಡುಗಳನ್ನ ಕಂಪೇರ್ ಮಾಡಿಕೊಂಡು. ಇಷ್ಟು ವರ್ಷ ಆದಮೇಲೆ ಇವಾಗ ನನ್ನ ಡೆಬ್ಯೂ ಹಾಡು, ಒಂದು ರೊಮ್ಯಾಂಟಿಕ್ ಹಾಡು, ನನ್ನ ಡೆಬ್ಯೂ ಹಾಡಿಗೆ ಅವರೇ ವಾಯ್ಸ್ ಕೊಟ್ಟಿರೋದು ನನಗೊಂದು ತುಂಬ ಖುಷಿಯಾಗಿರೋ ವಿಷಯ. ಇನ್ನೊಂದಂದರೆ ಅವರು ತುಂಬ ಬೆಳೀತಾ ಇದ್ದಾರೆ, ಎಲ್ಲರಿಗೂ ಕಾಣಿಸ್ತಾ ಇದೆ ಇಂಡಸ್ಟ್ರೀಲಿ. ಅದು ನನಗೆ ತುಂಬ ಖುಷಿ ಆಗ್ತಿದೆ. ಅವ್ರ ಜೊತೆ ಅವ್ರ ಜರ್ನಿಗೆ ನಾವು ಕೂಡ ಇವಾಗ ಜಾಯ್ನ್ ಆಗಿದ್ದೀವಿ ಅಂತ. ಆ್ಯಂಡ್ ಸರ್ ಹೇಳ್ದಾಗೆ, ಸ್ವಾಮಿನಾಥನ್ ಸರ್, ಥ್ಯಾಂಕ್ ಯು ಸೋ ಮಚ್. ವಾಟ್ ಅ ವಂಡರ್ಫುಲ್ ಕಾಂಪೊಸಿಷನ್, ಟೈಮ್ಲೆಸ್ ಪೀಸ್ನ ನೀವು ನಮಗೆ ಕೊಟ್ಟಿದ್ದೀರಾ. ಇವತ್ತು ಬಂದು ನಾಳೆ ಟ್ರೆಂಡಲ್ಲಿ ಹೋಗೋ ಥರ ಹಾಡಲ್ಲ ಇದು. ಯಾವಾಗ ಕೇಳಿದ್ರೂ ಒಂದು ಇದ್ರ ಫೀಲಿಂಗ್, ಇದ್ರ ಹಿಂದಿನ ಅರ್ಥ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ, ಚಿಕ್ಕ ಮಕ್ಕಳಿಂದ ವಯಸ್ಸಾಗಿರೋರ ತನಕ. ಸೊ ಅದು ತುಂಬ ಖುಷಿ ಆಗ್ತಿದೆ ಅಂಥ ಒಂದು ಹಾಡು ನಮಗೆ ಸಿಕ್ಕಿರೋದು. ಆ್ಯಂಡ್ ನಿಮ್ಮ ಭಾವನೆಗಳು ನಮ್ಮ ಆ್ಯಕ್ಟಿಂಗ್ನ ಇನ್ನೂ ಜಾಸ್ತಿ ಕನ್ವಿನ್ಸಿಂಗಾಗಿ ಕಾಣಿಸಿದೆ. ಅದರಿಂದಾಗಿ ನಮ್ಮ ಪೇರಿಂಗ್ ಐ ಥಿಂಕ್ ತುಂಬ ಕ್ಯೂಟಾಗಿ ಕಾಣಿಸಿದೆ ಸ್ಕ್ರೀನಲ್ಲಿ ನಿಮ್ಮಿಂದಾಗಿ. ರಜತ್ ಅವರೇ, ಥ್ಯಾಂಕ್ ಯು. ಆ್ಯಂಡ್ ಲಾಸ್ಟಾಗಿ ಈ ಅವಕಾಶ ನನಗೆ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಎಲ್ಲರಿಗೂ ಸಿನಿಮಾ ಮಾಡಬೇಕು ಅಂತ ಆಸೆ ಇರುತ್ತೆ, ಬಟ್ ಒಳ್ಳೆ ಸಿನಿಮಾ ಮಾಡೋ ಅವಕಾಶ ತುಂಬ ಕಡಿಮೆ ಜನರಿಗೆ ಸಿಗುತ್ತೆ. ಅದ್ರ ಮೇಲೆ ಒಳ್ಳೆ ತಂಡದ ಜೊತೆ ವರ್ಕ್ ಮಾಡಿ ಆ ಇಡೀ ಸಿನಿಮಾ ಟೈಮಲ್ಲಿ ಫುಲ್ ಜಾಲಿ ಎಂಜಾಯ್ ಮಾಡಿ, ಆದಷ್ಟು ಒಂದು ಬಾಂಡಿಂಗ್ ಮಾಡಿ, ಅದಾದಮೇಲೆ ಒಂದು ಒಳ್ಳೆ ಸಿನಿಮಾ ಬರ್ತಾ ಇದೆ ಅನ್ನೋದಂದರೆ ಅದೊಂದು ಒಂಥರ ಟ್ರಿಪಲ್ ಬೋನಸ್ ಥರ. ಸೊ ನಾನಂತೂ ಫುಲ್ ಖುಷಿಯಾಗೇ ಇದ್ದೀನಿ. ಇದು ಬಿಟ್ಟು ನಿಮ್ಮೆಲ್ಲರ ಮೇಲೆ ಇದೆ, ದಯವಿಟ್ಟು ಸಿನಿಮಾ ಥಿಯೇಟರ್ಗೆ ಬಂದು ನಮ್ಮ ಸಿನಿಮಾನ ನೋಡಿ, ಎಲ್ಲ ಎಲಿಮೆಂಟ್ಸ್ನ ಥಿಯೇಟರಲ್ಲೇ ಎಂಜಾಯ್ ಮಾಡಿ. ಅಷ್ಟು ಎಫರ್ಟ್ ಎಲ್ಲರೂ ಹಾಕಿದ್ದಾರೆ. ಆ್ಯಕ್ಟಿಂಗ್, BGM ಆಗಿರಲಿ, ಅಂದರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರಲಿ, DOP ಆಗಿರಲಿ, ನಮ್ಮ ಡೈರೆಕ್ಟರ್ ಸರ್ ಎಲ್ಲರೂ ಆದಷ್ಟು ಟೆಕ್ನಿಕಲಿ ಪರ್ಫೆಕ್ಟ್ ಸಿನಿಮಾನ ನಿಮ್ಗೆ ಕೊಡೋಕ್ಕೆ ಟ್ರೈ ಮಾಡಿದ್ದೀವಿ. ಸೊ ಅದನ್ನು ಬಂದು ಥಿಯೇಟರಲ್ಲಿ ಎಂಜಾಯ್ ಮಾಡಿದರೆ ನಿಮಗೂ ಅದ್ರ ಫುಲ್ ಮಜಾ ಸಿಗುತ್ತೆ. ಥ್ಯಾಂಕ್ ಯು.